ಆತ್ಮೀಯ ವಿದ್ಯಾರ್ಥಿಗಳೇ, ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿರಿಗೆರೆ ಇದರ ಅಡಿಯಲ್ಲಿ ನಡೆಯುವಂಥ ಶ್ರೀ ಸದ್ಗುರು ಶಿವಾನಂದ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಸಂಕಲ್ಪದಲ್ಲಿ ವಿದ್ಯಾರ್ಥಿಗಳೇ, ನನ್ನ ಹೆಸರು ಶಿವಾನಂದ, ಭೂಗೋಳಶಾಸ್ತ್ರದ ಉಪನ್ಯಾಸಕ. ಈಗಾಗಲೇ ಕೋವಿಡ್-19 ಕೊರೋನಾದ ಒಂದು ನಿಮಿತ್ತ ನಮ್ಮ ವಿದ್ಯಾಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ. ಆ ನಿಟ್ಟಿನಲ್ಲಿ ದ್ವಿತೀಯ PUC ಭೂಗೋಳಶಾಸ್ತ್ರದಲ್ಲಿ ಮೊದಲನೇ ಒಂದು ಅಧ್ಯಯನ ಮುಗಿದ್ದು, ಇಂದು ಎರಡನೇ ಅಧ್ಯಯನಕ್ಕೆ ಹೋಗ್ತಾ ಇದ್ದೇವೆ. ಭೂಗೋಳಶಾಸ್ತ್ರದಲ್ಲಿ ದ್ವಿತೀಯ PUC ಭೂಗೋಳಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಪ್ರಪಂಚದ ಜನಸಂಖ್ಯೆ. ಭೂಮಿಯ ಮೇಲೆ ಜೀವಂತವಾಗಿರುವ ಒಟ್ಟು ಜನರ ಸಂಖ್ಯೆಯನ್ನ ಪ್ರಪಂಚದ ಜನಸಂಖ್ಯೆ ಎಂದು ಕರೆಯುತ್ತೇವೆ. ಭೂಮಿಯ ಮೇಲೆ ಜೀವಂತವಾಗಿರುವ ಒಟ್ಟು ಜನಸಂಖ್ಯೆಯನ್ನ ಪ್ರಪಂಚದ ಜನಸಂಖ್ಯೆ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಭೂಮಿಯ ಮೇಲೆ ಇರತಕ್ಕಂಥ ಒಟ್ಟು ಜನರ ಸಂಖ್ಯೆಯನ್ನು ಪ್ರಪಂಚದ ಜನಸಂಖ್ಯೆ ಅಂತ ಕರೆಯುತ್ತೇವೆ. ಆದರೆ ಒಂದು ರಾಷ್ಟ್ರ, ಒಂದು ದೇಶ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಖನಿಜ ಸಂಪತ್ತಿನಿಂದಲ್ಲ, ಮಣ್ಣಿನ ಸಂಪತ್ತಿನಿಂದಲ್ಲ, ನೈಸರ್ಗಿಕ ಸಂಪತ್ತಿನಿಂದಲ್ಲ, ಅಂದ್ರೆ ಮಾನವನ ಸಂಪತ್ತಿನಿಂದ, ಜನಸಂಖ್ಯೆ ಸಂಪತ್ತಿನಿಂದ, ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಆ ರಾಷ್ಟ್ರದ ಅಭಿವೃದ್ಧಿ ಕೇವಲ ನೈಸರ್ಗಿಕ ಸಂಪತ್ತಿನಿಂದಲ್ಲ, ಮಣ್ಣಿನ ಸಂಪತ್ತಿನಿಂದಲ್ಲ, ಜಲ ಸಂಪತ್ತಿನಿಂದಲ್ಲ, ಆದರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಜನರ ಸಂಖ್ಯೆಯ ಮೇಲೆ ಈ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ನಿಂತಿರ್ತಕ್ಕಂಥದ್ದು. ಹೀಗಿರುವಾಗ ಪ್ರಪಂಚದ ಜನಸಂಖ್ಯೆ ಅಂದ್ರೆ ನಾನು ಈಗಾಗಲೇ ಹೇಳ್ತೀನಿ, ಭೂಮಿಯ ಮೇಲ್ಮೈ ಜೀವಂತವಾಗಿರುವಂತಹ ಒಟ್ಟು ಜನರ ಸಂಖ್ಯೆಯನ್ನು ಪ್ರಪಂಚದ ಜನಸಂಖ್ಯೆ ಅಂತ ಕರೀತಾರೆ. ಅಂದ್ರೆ ಈ ಜನಸಂಖ್ಯಾ ಭೂಗೋಳಶಾಸ್ತ್ರ ಅಂದ್ರೆ ಏನು? ಜನಸಂಖ್ಯಾ ಭೂಗೋಳಶಾಸ್ತ್ರ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ, ಸಾಂದ್ರತೆ, ಗಾತ್ರ, ಸಂಯೋಜನೆ ಹಾಗೂ ಇತರ ಮಾನವನ ಸಂಬಂಧಿತ ಅಂಶಗಳ ಅಧ್ಯಯನವೇ ಜನಸಂಖ್ಯೆ ಭೂಗೋಳಶಾಸ್ತ್ರ. ಅಂದ್ರೆ ಜನಸಂಖ್ಯೆ ಭೂಗೋಳಶಾಸ್ತ್ರ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ, ಗಾತ್ರ, ಸಂಯೋಜನೆ ಮತ್ತು ಸಾಂದ್ರತೆ, ಮಾನವನಿಗೆ ಸಂಬಂಧಿತ ಅಂಶಗಳನ್ನು ಅಧ್ಯಯನ ಮಾಡುವುದನ್ನ ಜನಸಂಖ್ಯಾ ಭೂಗೋಳಶಾಸ್ತ್ರ ಎಂದು ಕರೆಯುತ್ತೇವೆ. ಹಾಗಾದ್ರೆ ಈ ಜನಸಂಖ್ಯಾ ಭೂಗೋಳಶಾಸ್ತ್ರವನ್ನ ಒಂದು ಗ್ರಂಥ ಬರೆದರು, ಜನಸಂಖ್ಯಾ ಭೂಗೋಳಶಾಸ್ತ್ರ ಎಂಬ ಒಂದು ಗ್ರಂಥ ಬರೆದರು. ಆ ಜನಸಂಖ್ಯಾ ಭೂಗೋಳಶಾಸ್ತ್ರದ ಗ್ರಂಥ ಯಾರು ಬರೆದರು ಅಂದ್ರೆ G.T. ತ್ರಿವಾರ್ತ. ಹಾಗಾಗಿ ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಎಂದು ಕರೆಯುತ್ತೇವೆ. ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಯಾರು? ಒಂದು ಮಾಹಿತಿ ಕೇಳ್ತೀನಿ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ. ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಯಾರು ಅಂತ. ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕ G.T. ತ್ರಿವಾರ್ತ. ನೋಡಿ, ಇದನ್ನು ಆಂಗ್ಲ ಭಾಷೆಯಲ್ಲಿ ನಾವು ಡೆಮೋಗ್ರಫಿ ಅಂತ ಕರೀತೇವೆ. ಡೆಮೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ತೆಗೆದುಕೊಂಡಿತ್ತು. ಡೆಮೋಗ್ರಫಿ ಎಂಬ ಪದವನ್ನ ಗ್ರೀಕ್ ಭಾಷೆಯಿಂದ ತೆಗೆದುಕೊಂಡಿತ್ತು. ಅಂದ್ರೆ ಡಿಮೋಸ್ ಅಂದ್ರೆ ಜನಸಂಖ್ಯೆ, ಗ್ರಫಿ ಅಂದ್ರೆ ವಿವರಣೆ ಎಂದು ಅರ್ಥ. ಗ್ರೀಕ್ ಡೆಮೋಗ್ರಫಿ ಎಂಬ ಗ್ರೀಕ್
ಭಾಷೆಯಿಂದ ಬಂದಿರತಕ್ಕಂಥ ಶಬ್ದ ಸಂಯುಕ್ತ ಅಕ್ಷರ ಏನಪ್ಪಾ ಅಂದ್ರೆ ಒಂದು ಡಿಮೋಸ್ ಮತ್ತು ಗ್ರಫಿ. ಡಿಮೋಸ್ ಅಂದ್ರೆ ಜನಸಂಖ್ಯೆ, ಗ್ರಫಿ ಅಂದ್ರೆ ವಿವರಣೆ ಅಂತ ಅರ್ಥ. ಹಾಗಾದ್ರೆ ಜನಸಂಖ್ಯೆ ಬೆಳವಣಿಗೆ ಎಂದರೆ, ಜನಸಂಖ್ಯೆ ಬೆಳವಣಿಗೆ ಅಂದರೆ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಆಗುವ ಜನಸಂಖ್ಯೆ ಬದಲಾವಣೆಯನ್ನು ಜನಸಂಖ್ಯೆ ಬೆಳವಣಿಗೆ ಎಂದು ಕರೆಯುತ್ತೇವೆ. ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಆಗುವ ಜನಸಂಖ್ಯೆ ಬದಲಾವಣೆಯನ್ನ ಜನಸಂಖ್ಯೆ ಬೆಳವಣಿಗೆ ಎಂದು ಕರೆಯುತ್ತೇವೆ. ಜನಸಂಖ್ಯೆ ಬೆಳವಣಿಗೆ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಆಗುವಂತ ಬದಲಾವಣೆಯನ್ನ ಜನಸಂಖ್ಯೆ ಬೆಳವಣಿಗೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ಜನಸಂಖ್ಯೆ ಸ್ವಾಭಾವಿಕ ಬೆಳವಣಿಗೆ ಅಂದ್ರೆ ಸ್ವಾಭಾವಿಕವಾಗಿ ಅಂದ್ರೆ ಸ್ವಾಭಾವಿಕ ಬೆಳವಣಿಗೆ ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿನ ನಿರ್ದಿಷ್ಟ ಸಮಯದಲ್ಲಿ ಉಂಟಾಗುವಂತ ಜನನ ಮತ್ತು ಮರಣ ಪ್ರಮಾಣ, ಜನನ ಮತ್ತು ಮರಣಗಳ ನಡುವಿನ ಅಂತರವಾಗಿದೆ. ಸ್ವಾಭಾವಿಕ ಜನಸಂಖ್ಯೆ ಸ್ವಾಭಾವಿಕ ಬೆಳವಣಿಗೆ ಅಂದ್ರೆ ಏನಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿನ ನಿರ್ದಿಷ್ಟ ಸಮಯದಲ್ಲಿ ಉಂಟಾಗುವ ಜನನ ಮತ್ತು ಮರಣಗಳ ನಡುವಿನ ಅಂತರ ಯಾವುದು? ಜನಸಂಖ್ಯಾ ಸ್ವಾಭಾವಿಕ ಬೆಳವಣಿಗೆ. ಅಂದ್ರೆ ಶ್ರವಣಿಕ ಸಂಖ್ಯೆ ಸ್ವಾಭಾವಿಕ ಬೆಳವಣಿಗೆ ಆಯ್ತು. ಹೆಂಗ್ ಬೆಳವಣಿಗೆ ಆಯ್ತು? ಉದಾಹರಣೆಗೆ ನಮ್ಮ ಸುಣ್ಕಾಲ್ಬಿದ್ರಿಯಲ್ಲಿ ಇವತ್ತಿನ ಈ ಸಮಯದಲ್ಲಿ ಸುಮಾರು ಒಂದು 5,000 ಜನ ಇದ್ದಾರೆ. ಇವತ್ತು 5,000 ಜನರಲ್ಲಿ ಒಬ್ಬರು ಮರಣ ಹೊಂದಿರಬಹುದು, 4-5 ಮಂದಿ ಹುಟ್ಟಿರ್ಬೋದು. ಇವತ್ತು ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಸ್ವಾಭಾವಿಕವಾಗಿ ಜನನ ಮತ್ತು ಮರಣ ಪ್ರಮಾಣದ ಅಂತರ ಏನಿದೆಯಲ್ಲ ಅದಕ್ಕೆ ಜನಸಂಖ್ಯೆ ಸ್ವಾಭಾವಿಕ ಬೆಳವಣಿಗೆ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಜನಸಂಖ್ಯೆ ನಿರ್ದಿಷ್ಟ ಬೆಳವಣಿಗೆ ಅಂದ್ರೆ ಜನನ ಮೈನಸ್ ಮರಣ ಪ್ಲಸ್ ಒಳವಲಸೆ ಮತ್ತು ಹೊರವಲಸೆ, ಒಳವಲಸೆ ಮೈನಸ್ ಹೊರವಲಸೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ಪ್ರಪಂಚದ ಜನಸಂಖ್ಯೆ ಬೆಳವಣಿಗೆ ಯಾವ ರೀತಿ ಆಯಿತು? ಒಂದು ರಾಷ್ಟ್ರ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಜನರ ಸಂಖ್ಯೆಯಲ್ಲಿ ಆಗುವ ಬದಲಾವಣೆಯನ್ನ ಜನಸಂಖ್ಯೆ ಬೆಳವಣಿಗೆ ಅಥವಾ ಜನಸಂಖ್ಯೆ ಬದಲಾವಣೆ ಎಂದು ಕರೆಯುತ್ತೇವೆ. ಜನಸಂಖ್ಯೆ ಬದಲಾವಣೆ ಅಥವಾ ಜನಸಂಖ್ಯೆ ಬದಲಾವಣೆ ಎಂದು ಕರೆಯುತ್ತೇವೆ. ಅಂದ್ರೆ ಜನಸಂಖ್ಯೆ ಬೆಳವಣಿಗೆಯು ಧನಾತ್ಮಕವಾಗುವುದು ಮತ್ತು ಋಣಾತ್ಮಕ ಕೂಡ ಆಗಬಹುದು. ಅಂದ್ರೆ ಮೈನಸ್ ಆಗುವುದು ಪ್ಲಸ್ ಆಗುವುದು. ಅಂದ್ರೆ ಜನನಾಗಿ ಧನಾತ್ಮಕ ಆದರೆ ಋಣಾತ್ಮಕವಾಗಿ ಮರಣ ಹೊಂದತಕ್ಕಂಥದ್ದು. ಹಾಗಾಗಿ ಇವತ್ತು ಪ್ರಪಂಚದ ಜನಸಂಖ್ಯೆ ಬಹಳ ಹೆಚ್ಚಾಗಿ ಬೆಳೆದಿರ್ತಕ್ಕಂಥದ್ದು ನಾವು ಹೇಳ್ಬೋದು. ಹಾಗಾದ್ರೆ ಕೃಷಿಯ ಸಂಶೋಧನೆಗಿಂತ ಮೊದಲು ಪ್ರಪಂಚದ ಜನಸಂಖ್ಯೆ 15 ದಶಲಕ್ಷವಾಗಿತ್ತು. ಕೃಷಿಯ ಸಂಶೋಧನೆಗಿಂತ ನಮ್ಮ ಜನಸಂಖ್ಯೆ 15 ದಶಲಕ್ಷ ಜನಸಂಖ್ಯೆ. ಕೃಷಿ ಸಂಶೋಧನೆ ಮಾಡೋಕ್ಕಿಂತ ಮೊದಲು ಪ್ರಪಂಚದ ಜನಸಂಖ್ಯೆ 15 ದಶಲಕ್ಷ ಆಗಿತ್ತು. ಬಹುಶಃ ಈ ಪ್ರಪಂಚದ ಜನಸಂಖ್ಯೆ ಮೈಲುಗಳನ್ನು ನೋಡಿಕೊಂಡಾಗ ಒಂದೇ ಕಾಲದಲ್ಲಿ ವರ್ಷ ಇದೆ 1804ರಲ್ಲಿ ಜನಸಂಖ್ಯೆ ಬಿಲಿಯನ್ಗಳಲ್ಲಿ. ನಮ್ಮ ಒಟ್ಟು ಪ್ರಪಂಚದ ಜನಸಂಖ್ಯೆ ನಾವು ಗಮನಿಸಿಕೊಂಡಾಗ 1804ರಲ್ಲಿ 1 ಬಿಲಿಯನ್ ಆಯಿತು. ಮತ್ತೆ 123 ವರ್ಷ ಆದ್ಮೇಲೆ 1804ರಲ್ಲಿ 1 ಬಿಲಿಯನ್ ಆದ್ರೆ 123 ವರ್ಷ ಆದ ನಂತರ ಅಂದ್ರೆ 1927ರಲ್ಲಿ 2 ಬಿಲಿಯನ್ ತಲುಪಿತು ಪ್ರಪಂಚದ ಜನಸಂಖ್ಯೆ. ನೋಡಿ, 1 ಬಿಲಿಯನ್ ಆಗಿದ್ದು 1804ರಲ್ಲಿ, 123 ವರ್ಷ ನಂತರ 2 ಬಿಲಿಯನ್ ಜನಸಂಖ್ಯೆ ಏಕೆ ಅಂದ್ರೆ ಈ ಕಾಲದಲ್ಲಿ ಜನಸಂಖ್ಯೆಯ ಪ್ರಮಾಣ ಬಹಳ 123 ಆದ ನಂತರ 1 ಬಿಲಿಯನ್ ಆಯಿತು. ಅಂದ್ರೆ ಅಲ್ಲಿ 2 ಬಿಲಿಯನ್ ಆಯಿತು. 2 ಬಿಲಿಯನ್ ಆದ ನಂತರ 1927ರಿಂದ 1960 ಅಂದ್ರೆ 33 ವರ್ಷ ನಂತರ ಮತ್ತೆ 3 ಬಿಲಿಯನ್ಗೆ ಏರಿತು ಜನಸಂಖ್ಯೆ. ಪ್ರಪಂಚದ ಜನಸಂಖ್ಯೆ ಮೈಲಿಗಲ್ಲನ್ನ ಹೇಳ್ತಕ್ಕಂಥದ್ದು
ನಂತರ 1963 ಬಿಲಿಯನ್ ಅಂದ್ರೆ ಅದು ತೀರಿಕೊಂಡದ್ದು 33 ವರ್ಷ. ನಂತರ 1960ರಿಂದ 1974ಕ್ಕೆ ಅಂದ್ರೆ 14 ವರ್ಷ ನಂತರ ಮತ್ತೊಂದು ಬಿಲಿಯನ್ ಆಯಿತು, ಅಲ್ಲಿಗೆ 4 ಬಿಲಿಯನ್ ಆಯಿತು 1974ಕ್ಕೆ. ನಂತರ 74ರಿಂದ 1987ಕ್ಕೆ 5 ಬಿಲಿಯನ್ ಆಯಿತು, ತೆಗೆದುಕೊಂಡಂತ ವರ್ಷ 13 ವರ್ಷ. 14 ಬಿಲಿಯನ್ ಇದ್ದದ್ದು 14 ವರ್ಷ ತೆಗೆದುಕೊಂಡದ್ದು ಮತ್ತೆ 13 ವರ್ಷಕ್ಕೆ ಮತ್ತೆ 1 ಬಿಲಿಯನ್ ಆಯಿತು, ಅಲ್ಲಿಗೆ 5 ಬಿಲಿಯನ್ ಆಯಿತು. ಅಂದ್ರೆ ಈ ಪ್ರಪಂಚದ ಜನಸಂಖ್ಯೆ ಮೈಲಿಗಲ್ಲು ಬಹಳ ಏಕೀಕರಣದಲ್ಲಿ ಬಂದಿದೆ. 1999ರಲ್ಲಿ 6 ಬಿಲಿಯನ್ ಆಯಿತು, ಅಂದ್ರೆ 12 ವರ್ಷಕ್ಕೆ ಮತ್ತೆ 1 ಬಿಲಿಯನ್ ಆಯಿತು, ಅಲ್ಲಿಗೆ 6 ಬಿಲಿಯನ್ ಆಯಿತು. 2012ಕ್ಕೆ ನಮ್ಮ ಜನಸಂಖ್ಯೆ 7 ಬಿಲಿಯನ್ ಆಯಿತು 13 ವರ್ಷ. ಮುಂದಿನ ಒಂದು ಜನಸಂಖ್ಯೆಯ ಒಂದು ಅಂದಾಜಿನ ಪ್ರಕಾರ 2027ಕ್ಕೆ 8 ಬಿಲಿಯನ್ ಆಗ್ಬೋದು, ಮತ್ತೆ 2046ಕ್ಕೆ 9 ಬಿಲಿಯನ್ ಆಗ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಹಾಗಾಗಿ ಪ್ರಪಂಚದ ಜನಸಂಖ್ಯೆ, ಈ ಭೂಮಿ ಮೇಲೆ ಜೀವಂತವಾಗಿರತಕ್ಕಂಥ ಒಟ್ಟು ಜನಸಂಖ್ಯೆಯನ್ನ ವಿಶ್ವದ ಜನಸಂಖ್ಯೆ, ಪ್ರಪಂಚದ ಜನಸಂಖ್ಯೆ ಅಂತ ಕರಿತೇವೆ. ಈ ಜನಸಂಖ್ಯೆ ನಾವು ನೋಡಿಕೊಂಡಾಗ ಭೂಮಿ ಮೇಲೆ ಜೀವಂತವಾಗಿರತಕ್ಕಂಥ ಒಟ್ಟು ಜನರ ಸಂಖ್ಯೆ ಅಂತ ಹೇಳಿದ್ವಿ. ಈ ಮೈಲುಗಲ್ಲು, ಪ್ರಪಂಚದ ಜನಸಂಖ್ಯೆ ಮೈಲುಗಲ್ಲನ್ನು ಗಮನಿಸಿಕೊಂಡಾಗ 1 ಬಿಲಿಯನ್ ನಂತರ 123 ವರ್ಷ ಆದ ನಂತರ 2 ಬಿಲಿಯನ್ ಆಗಿದೆ. ಏಕೆ ನೋಡಿ, ನಿಧಾನಗತಿಯಲ್ಲಿ ಆಗಿರತಕ್ಕಂಥದ್ದು. ಇಲ್ಲಿ 1927ರ ನಂತರ ಏಕೀಕರಣದಲ್ಲಿ ಹೋಯಿತು. 1927ರಿಂದ 60 ಮಧ್ಯೆ ಬೇರೆ 33 ವರ್ಷಕ್ಕೆ ಮತ್ತೊಂದು ಬಿಲಿಯನ್ ಆಯಿತು. 123 ವರ್ಷ ತಗೊಂಡಿರ್ತಕ್ಕಂಥದ್ದು 1 ಬಿಲಿಯನ್ ಇಂದ 2ನೇ ಬಿಲಿಯನ್ ಆಗಲಿಕ್ಕೆ. ಆದರೆ 2ನೇ ಬಿಲಿಯನ್ 2 ಬಿಲಿಯನ್ ಆದ ನಂತರ 3ನೇ ಬಿಲಿಯನ್ ತಗೊಂಡು 3 ವರ್ಷ. ಹಾಗಾಗಿ 3 ಬಿಲಿಯನ್ ಆಗಿರ್ತಕ್ಕಂಥದ್ದು. ಅಂದರೆ 33 ವರ್ಷಕ್ಕೆ ಮತ್ತೊಂದು ಬಿಲಿಯನ್ ಆಗಿರ್ತಕ್ಕಂಥದ್ದು. ಹಾಗಾಗಿ 1927ರಿಂದ 1960 ತಕ್ಷಣ ನಮಗೆ ಆಲ್ರೆಡಿ ನಮಗೆ ಸ್ವಾತಂತ್ರ್ಯ ಸಿಕ್ತು 1965. ಈ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶಕ್ಕೆ ಪ್ರತಿ ರಾಷ್ಟ್ರದಲ್ಲಿ ಗಮನಿಸಿಕೊಂಡಾಗ ಆ ದೇಶ ರಾಷ್ಟ್ರೀಕೃತವಾದ ನಂತರ ಅವರದೇ ಆಗಿರ್ತಕ್ಕಂಥ ಆರೋಗ್ಯ ಇತ್ಯಾದಿಗಳನ್ನು ಸೌಲಭ್ಯಗಳ ಇದರಿಂದ ಇವತ್ತು ಜನಸಂಖ್ಯೆ ಏರಿಕೆಯಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಜನಸಂಖ್ಯೆ ಬೆಳವಣಿಗೆ ಮಾಡಿಕೊಂಡಾಗ ವರ್ಷದಿಂದ ವರ್ಷಕ್ಕೆ ಈಗ 7 ಬಿಲಿಯನ್ ಅಂತ ಇತ್ತು. 1804ರಿಂದ 2046ವರೆಗೆ ಜನಸಂಖ್ಯೆ ಒಂದು ಪ್ರವೃತ್ತಿಯಲ್ಲಿ ಹೇಳಿರ್ತಕ್ಕಂಥದ್ದು. 2027 ನಂತರ 8 ಬಿಲಿಯನ್ ಆಗ್ಬೋದು, 2046ರಲ್ಲಿ 9 ಬಿಲಿಯನ್ ತಲುಪಬಹುದು ಎಂದು ಕೂಡ ಅಂದಾಜು ಮಾಡಲಾಗಿದೆ ವಿಶ್ವಸಂಸ್ಥೆ. ಜನಸಂಖ್ಯೆ ಬೆಳವಣಿಗೆ ಅಸಮಾನವಾಗಿದೆ. ಏಕೆಂದರೆ ವಾರ್ಷಿಕ ಸರಾಸರಿ ಜನಸಂಖ್ಯೆ ಬೆಳವಣಿಗೆ ದರ 1900ರಿಂದ 1950ರ ಅವಧಿಯಲ್ಲಿ ವಾರ್ಷಿಕ ಕೇವಲ ಶೇಕಡ 0.8ರಷ್ಟೇ. 1900ರಿಂದ 1950ರವರೆಗೆ. 1950ರಿಂದ 1970ರ ಅವಧಿಯಲ್ಲಿ ಇದು ಶೇಕಡ 19ಕ್ಕೆ ಏರಿಕೆ 0.8 ಇದ್ದದ್ದು 1.9 ಬಂತು. ಸಾರಿ, 19 ಅಲ್ಲ, 1.9. 1970ರ ಅವಧಿಯಲ್ಲಿ ವಾರ್ಷಿಕ ಜನಸಂಖ್ಯೆ ಬೆಳವಣಿಗೆ ದರ ಅತಿ ಗರಿಷ್ಠ ಮಟ್ಟಕ್ಕೆ ದಾಖಲಾಯಿತು. ಆ ಗರಿಷ್ಠ ಮಟ್ಟವಾಗಿರ್ತಕ್ಕಂಥ ದಾಖಲೆ ಜನನ ದರ ಬೆಳವಣಿಗೆ ದರ ಅತಿ ಎಷ್ಟು ಗರಿಷ್ಠ ಮಟ್ಟ ಅಂದ್ರೆ 2.2ಕ್ಕೆ ಹೋಯಿತು. ನೋಡಿ, 1900ರಿಂದ 1950ಕ್ಕೆ ಬೆಳವಣಿಗೆ ದರ 0.8 ಇತ್ತು. 1950ರಿಂದ 1970ರವರೆಗೆ ಇದು ಎಷ್ಟಾಯ್ತು ಅಂದ್ರೆ ಬಹುಶಃ ಈಗಿನ ಒಂದು ಅವಧಿ 1970ರವರೆಗೆ 1.9 ಆಯಿತು. 1.9 ಆಯಿತು. ನಂತರ 1970ರ ನಂತರ ಇದರ ಪ್ರಮಾಣ ಏಕೆ ಆಯಿತು? 2.2ಕ್ಕೆ ಆಯಿತು. ಶೇಕಡ 2.2ಕ್ಕೆ ಇದು ರಷ್ಟು ಶೇಕಡ 2.2ಕ್ಕೆ ಅಧಿಕ ಪ್ರಮಾಣದಲ್ಲಿ ಆಯಿತು. ಅಂದ್ರೆ 20ನೇ ಶತಮಾನದುದ್ದಕ್ಕೂ ಜನಸಂಖ್ಯೆ ತ್ವರಿತಗತಿಯಲ್ಲಿ ಬೆಳವಣಿಗೆ ಆಯಿತು. 20ನೇ ಶತಮಾನದುದ್ದಕ್ಕೂ ಜನಸಂಖ್ಯೆ ತ್ವರಿತಗತಿಯಲ್ಲಿ ಬೆಳವಣಿಗೆ ಆಯಿತು. ಅದನ್ನೇ ಜನಸಂಖ್ಯೆ ಸ್ಫೋಟ ಎಂದು ಕರೆಯುತ್ತೇವೆ. 1 ಮಾರ್ಕಿಗೆ ಕೇಳಬಹುದು, ಇದನ್ನು 2 ಮಾರ್ಕಿಗೆ ಕೇಳಬಹುದು. ಜನಸಂಖ್ಯೆ ಸ್ಫೋಟ ಎಂದರೇನು?
ಅಂದ್ರೆ 20ನೇ ಶತಮಾನದುದ್ದಕ್ಕೂ ತ್ವರಿತಗತಿಯಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗಿದ್ದನ್ನೇ ನಾವು ಜನಸಂಖ್ಯೆಯ ಸ್ಫೋಟ ಎಂದು ಕರೆಯುತ್ತೇವೆ. ಜನಸಂಖ್ಯಾ ಸ್ಫೋಟ ಎಂದು ಕರೆಯುತ್ತೇವೆ. ಈಗ ಇದು ಜನಸಂಖ್ಯೆ ಬೆಳವಣಿಗೆ ದರ ನಿಧಾನವಾಗಿ ಕಡಿಮೆ ಆಗ್ತಿರೋದು ಕಂಡು ಬರುತ್ತೆ. 2012ರ ಅಂಕಿಅಂಶಗಳ ಪ್ರಕಾರ ಜನಸಂಖ್ಯೆಯ ಬೆಳವಣಿಗೆ ದರಿಗೆ 2.2 ಇದ್ದು ಈಗ 2.1 ಬರುತ್ತೆ. 2012ರ ಜನಗಣತಿ ಪ್ರಕಾರ ಜನಸಂಖ್ಯೆ ಬೆಳವಣಿಗೆ ದರ ಗರಿಷ್ಠ 2.2 ಇದ್ದು ಈಗ ಕನಿಷ್ಠ 1.1ಕ್ಕೆ ಜನಸಂಖ್ಯೆ ಬೆಳವಣಿಗೆ ಅಂದ್ರೆ ಇದು ಜನಸಂಖ್ಯೆ ಇಳಿಮುಖ ಆಗ್ತಕ್ಕಂಥದ್ದು ಸೂಚನೆ ಕಂಡು ಬರ್ತಕ್ಕಂಥದ್ದು. ಜನಸಂಖ್ಯೆ ಬೆಳವಣಿಗೆ ದರ ಅಭಿವೃದ್ಧಿ ಹೊಂದಿರತಕ್ಕಂಥ ಹಾಗೂ ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ರಾಷ್ಟ್ರಗಳ ಬೆಳವಣಿಗೆ ದರದಲ್ಲಿ ಅಧಿಕ ವ್ಯತ್ಯಾಸ ನೋಡಬಹುದು. ಯಾಕಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿರ್ತಕ್ಕಂಥ ಬ್ರಿಟನ್, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬೆಲ್ಜಿಯಂ, ರಷ್ಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಅತಿ ಕಡಿಮೆ ಕಂಡು ಬರ್ತಕ್ಕಂಥದ್ದು. ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿರ್ತಕ್ಕಂಥ ಬ್ರಿಟನ್, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬೆಲ್ಜಿಯಂ, ರಷ್ಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಅತಿ ಕಡಿಮೆ ಕಂಡು ಬರ್ತಕ್ಕಂಥದ್ದು. ಅಭಿವೃದ್ಧಿ ಹೊಂದಿರತಕ್ಕಂಥ ಕೆಲವೊಂದು ರಾಷ್ಟ್ರಗಳಾಗಿರ್ತಕ್ಕಂಥ ಸ್ವೀಡನ್, ನಾರ್ವೆ ಬೆಳವಣಿಗೆ ದರ ಋಣಾತ್ಮಕವಾಗಿರ್ತಕ್ಕಂಥ ಸ್ವೀಡನ್ ಮತ್ತು ನಾರ್ವೆ ಈ ದೇಶಗಳು. ಹಾಗಾಗಿ ಈ ಅಭಿವೃದ್ಧಿ ಹೊಂದಿರತಕ್ಕಂಥ ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ಕೆಲವು ರಾಷ್ಟ್ರಗಳಿಂದ ಪ್ರಪಂಚದ ಜನಸಂಖ್ಯೆ ತ್ವರಿತಗತಿಯಲ್ಲಿ ಬೆಳವಣಿಗೆ ಆಗಿದೆ. ನಾವು ಕೂಡ ನಮ್ಮ ಭಾರತ ದೇಶ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥದ್ದು ನಾವು. ಚೀನಾ ಪ್ರಪಂಚದಲ್ಲಿ 1ನೇ ಸ್ಥಾನ ಏಷ್ಯಾ ಖಂಡದಲ್ಲಿದೆ. ಪ್ರಪಂಚದ ಅಧಿಕ ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಚೀನಾ. 2ನೇದು ನಮ್ಮ ಭಾರತ 2ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪ್ರಪಂಚದ ಜನಸಂಖ್ಯೆಯನ್ನು ಲೈನ್ ಮಾಡಿ ನಾವು ನಿಲ್ಲಿಸಿದಾಗ ನಮ್ಮ ಭಾರತೀಯ 6 ಜನಕ್ಕೊಬ್ಬ ಭಾರತೀಯ ಸಿಗ್ತಾನಂತೆ. ನಮ್ಮ ಪ್ರಪಂಚದ ಜನಸಂಖ್ಯೆಯನ್ನ ಸಾಲಾಗಿ ನಿಲ್ಲಿಸಿದಾಗ ನಮ್ಮ ಭಾರತೀಯ 6 ಜನಕ್ಕೊಮ್ಮೆ ಭಾರತೀಯ ಸಿಗ್ತಾನೆ. ಅಂದ್ರೆ ಈ ಏಷ್ಯಾ ಖಂಡದಲ್ಲಿ ಸುಮಾರು 6 ರಾಷ್ಟ್ರಗಳು ಪ್ರಪಂಚದಲ್ಲಿ ಅಧಿಕ ಜನಸಂಖ್ಯೆ ಬೆಳವಣಿಗೆ ಹೊಂದಿರತಕ್ಕಂಥ ರಾಷ್ಟ್ರಗಳು ನಾವು ನೋಡಬಹುದು. ಈಗಿರುವಾಗ ಜನಸಂಖ್ಯೆ ಬೆಳವಣಿಗೆ ಪ್ರಮುಖ ಘಟಕಗಳು ಯಾವುವು? ಜನಸಂಖ್ಯೆ ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಘಟಕಗಳು, ಜನಸಂಖ್ಯೆ ಬೆಳವಣಿಗೆ ಘಟಕಗಳು ಜನನ, ಮರಣ, ಜನಸಂಖ್ಯೆ ವಲಸೆ. ಜನಸಂಖ್ಯೆ ಬೆಳವಣಿಗೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಈ 3 ಕಾರಣಗಳು: ಹುಟ್ಟೋದು, ಸಾಯೋದು ಮತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆಯುವುದು. ಅಂದ್ರೆ ಜನಸಂಖ್ಯೆ ಬೆಳವಣಿಗೆ ಅಂದ್ರೆ ಜನನ ಪ್ರಮಾಣ. ಜನಸಂಖ್ಯೆ ಬೆಳವಣಿಗೆ ಹೆಂಗಂದ್ರೆ, ಉದಾಹರಣೆಗೆ ನಮ್ಮ ಏರಿಯಾದಲ್ಲಿ ಈ ಗ್ರಾಮದಲ್ಲಿ ಇವತ್ತು 5 ಜನರು ಹುಟ್ಟಿದ್ದಾರೆ. ಜನ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ ಆಗಿದೆ. ಇದೇ ಗ್ರಾಮದಲ್ಲಿ, ಸುಲ್ತಾನಗಿರಿ ಗ್ರಾಮದಲ್ಲಿ ಇವತ್ತು 5 ಮಂದಿ ಸತ್ತಿದ್ದಾರೆ, 2 ಹುಟ್ಟಿದ್ದಾರೆ. ಜನಸಂಖ್ಯೆ ಬದಲಾವಣೆ ಇದ್ದು ಬೆಳವಣಿಗೆಯಲ್ಲಿ ವ್ಯತ್ಯಾಸ. ಅಂದ್ರೆ ಜನಸಂಖ್ಯೆ ಬೆಳವಣಿಗೆಯ ಘಟಕಗಳು ಜನಸಂಖ್ಯೆ ಅತಿ ಹೆಚ್ಚಾಗಲಿಕ್ಕೆ ಜನನ, ಮರಣ ಮತ್ತು ವಲಸೆ, ಜನಸಂಖ್ಯೆ ವಲಸೆ ಇವು ಕಾರಣವಾಗಿರ್ತಕ್ಕಂಥ. ಜನನ ಪ್ರಮಾಣ ಎಂದರೆ ಒಂದು ಪ್ರದೇಶದಲ್ಲಿನ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಒಟ್ಟು ಸಂಖ್ಯೆಯನ್ನು ಜನನ ಪ್ರಮಾಣ ಎಂದು ಕರೆಯುತ್ತೇವೆ. ಒಂದು ಪ್ರದೇಶದಲ್ಲಿನ ಪ್ರತಿ 1000 ಜನಸಂಖ್ಯೆಗೆ ಜನಿಸುವಂತ ಒಟ್ಟು ಮಕ್ಕಳನ್ನ ಜನನ ಪ್ರಮಾಣ ಎಂದು ಕರೆಯುತ್ತೇವೆ. ಇನ್ನು ಮರಣ ಪ್ರಮಾಣ ಅಂದ್ರೆ ಏನು? ಮರಣ ಪ್ರಮಾಣ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿ 1000 ಜನರಿಗೆ ಮರಣ ಹೊಂದುವಂತ ಒಟ್ಟು ಜನಸಂಖ್ಯೆಯನ್ನ ಮರಣ ಪ್ರಮಾಣ ಎಂದು ಕರೆಯುತ್ತೇವೆ. ಈ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಗಮನಿಸಿಕೊಂಡಾಗ ಜನನ ಪ್ರಮಾಣದ ದರ ಪ್ರತಿ 1000ಕ್ಕೆ 10ರಿಂದ 20 ಆದರೆ ಬಹಳ ಕಡಿಮೆ ಅಂತ. ಜನನ ಪ್ರಮಾಣ ಪ್ರತಿ 1000ಕ್ಕೆ 10ರಿಂದ 20 ಮಕ್ಕಳು ಹುಟ್ಟಿದ್ರೆ ಬಹಳ ಕಡಿಮೆ. ಆದರೆ ಅತಿ ಕಡಿಮೆ ಆಗಿರ್ತಕ್ಕಂಥ ಅದೇ 40ರಿಂದ 50 ಮಕ್ಕಳು ಹುಟ್ಟಿದ್ರೆ ಅಧಿಕ ಜನನ ಪ್ರಮಾಣ ಎಂದು ಕರೆಯುತ್ತೇವೆ. ಹಾಗಾಗಿ ಈ ವಿಶ್ವಸಂಸ್ಥೆಯ ಜನಸಂಖ್ಯೆ ಅಂಕಿಅಂಶಗಳ ಪ್ರಕಾರ ಪ್ರಪಂಚದಲ್ಲಿ ಜನನ ಪ್ರಮಾಣ ಪ್ರತಿ 1000ಕ್ಕೆ 1914 2012
12ರಲ್ಲಿ. ಇದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಅಧಿಕ ವ್ಯತ್ಯಾಸ ಹೊಂದಿದೆ. ಅದರಲ್ಲಿ ನೈಜೀರಿಯಾ ರಾಷ್ಟ್ರ ಪ್ರತಿ ಸಾವಿರಕ್ಕೆ 51.26 ಅತಿ ಹೆಚ್ಚು ಜನನ ಹೊಂದುವಂತ, ಅತಿ ಹೆಚ್ಚು ಜನಸಂಖ್ಯೆ ಜನನ ದರ ಹೊಂದಿರತಕ್ಕಂಥ ರಾಷ್ಟ್ರ ಅಂದ್ರೆ ನೈಜೀರಿಯಾ. ಪ್ರಪಂಚದ ಅಧಿಕ ಜನನ ಪ್ರಮಾಣ ಹೊಂದಿರತಕ್ಕಂಥದ್ದು. ಇನ್ನು ಅದಕ್ಕೆ ವಿರುದ್ಧವಾಗಿ ಕಡಿಮೆ ಪ್ರತಿ ಸಾವಿರಕ್ಕೆ ಜಪಾನ್ ದೇಶದಲ್ಲಿ ನೈಜೀರಿಯಾ ಪ್ರತಿ ಸಾವಿರಕ್ಕೆ 51.26 ಜನರು ಹೊಂದಿರತಕ್ಕಂಥದ್ದು. ಅದಕ್ಕೆ ವಿರುದ್ಧವಾಗಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕ ಹುಟ್ಟುವಂತ ಜನಸಂಖ್ಯೆ ಅಂದ್ರೆ ಜಪಾನ್ ದೇಶ. ಅದು ಎಷ್ಟಂದ್ರೆ 7.64 7.64. ಇದು ಜಪಾನ್ ದೇಶದ ಒಂದು ಅಂಕಿಅಂಶ. ಅಂದ್ರೆ ಪ್ರಪಂಚದಲ್ಲಿ ಅತಿ ಕಡಿಮೆ ಜನನ ಪ್ರಮಾಣ ಹೊಂದಿರತಕ್ಕಂಥ ರಾಷ್ಟ್ರ. ಪ್ರಪಂಚದಲ್ಲಿ ಅಧಿಕ ಜನನ ಪ್ರಮಾಣ ಹೊಂದಿರತಕ್ಕಂಥದ್ದು ನೈಜೀರಿಯಾ. ಕಡಿಮೆ ಜಪಾನ್ ದೇಶ. ಇವು ಜನನ ಮತ್ತು ಕಡಿಮೆ ಜನನ ಪ್ರಮಾಣ ಹೊಂದಿರತಕ್ಕಂಥದ್ದು. ಅತಿ ಹೆಚ್ಚು ಜನನ ಪ್ರಮಾಣ ಹೊಂದಿರತಕ್ಕಂಥದ್ದು ನೈಜೀರಿಯಾ. ಎಷ್ಟು? 51.26. ಜಪಾನ್ ದೇಶ 7.64 ಪ್ರತಿ ಸಾವಿರ ಜನರಿಗೆ ಹುಟ್ಟುವಂತ ಮಕ್ಕಳು. ಅಂದ್ರೆ 10ರಿಂದ 20 ಪ್ರತಿ ಸಾವಿರ ಹುಟ್ಟಿದ್ರೆ ಇದು ಕಡಿಮೆ ಜನನ ದರ. ಅದೇ 40ರಿಂದ 50 ಹುಟ್ಟಿದಂತ ಪ್ರತಿ ಸಾವಿರ ಜನರಿಗೆ 40ರಿಂದ 50 ಜನರು ಹುಟ್ಟಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹುಟ್ಟಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಮರಣ ಪ್ರಮಾಣ ಪ್ರತಿ ಸಾವಿರಕ್ಕೆ 8.37. ಇದು ದಕ್ಷಿಣ ಆಫ್ರಿಕಾದ ಸಿಯೆರಾ ಲಿಯೋನ್. ದಕ್ಷಿಣ ಆಫ್ರಿಕಾದ ಒಂದು ಸಿಯೆರಾ ಲಿಯೋನ್ ಎಂಬ ಹೆಚ್ಚು ಮರಣ ಪ್ರಮಾಣ ಹೊಂದಿರತಕ್ಕಂಥದ್ದು. ಪ್ರತಿ ಸಾವಿರಕ್ಕೆ 18ರಷ್ಟು. ಪ್ರತಿ ಸಾವಿರಕ್ಕೆ 18ರಷ್ಟು ಜನರು ಸಾಯ್ತಕ್ಕಂಥದ್ದು. ಇನ್ನು ಇದು ಪ್ರತಿ ಸಾವಿರಕ್ಕಾದ್ರೆ ಇನ್ನು ವೈದ್ಯಕೀಯ ಇವತ್ತಿನ ದಿನದಲ್ಲಿ ಬಹುಶಃ ಸಾಯತಕ್ಕಂಥ ಮಕ್ಕಳು ಜನರ ಪ್ರಮಾಣ ಕಡಿಮೆ ಆಯಿತು. ಯಾಕಂದ್ರೆ ಇವತ್ತು ವೈದ್ಯಕೀಯ ಸೌಲಭ್ಯಗಳು, ಸಾಂಕ್ರಾಮಿಕ ಮತ್ತು ರೋಗಗಳಿಗೆ ಚುಚ್ಚುಮದ್ದು ಕಂಡುಹಿಡಿತಕ್ಕಂಥದ್ದು, ವೈದ್ಯಕೀಯ ಸೌಲಭ್ಯಗಳ ಅಭಿವೃದ್ಧಿ, ಸ್ವಾಸ್ಥ್ಯ ಪರಿಪಾಲನೆ ಹಾಗೂ ಉತ್ತಮ ಕುಡಿಯುವ ನೀರಿನ ಪೂರೈಕೆ. ಬಹುಶಃ ಉತ್ತಮ ಕುಡಿಯುವ ನೀರಿದೆ ಅಂದ್ರೆ ಪ್ರಪಂಚದಲ್ಲಿ, ಅದರಲ್ಲಿ ನಾವು ಗಮನಿಸಿಕೊಂಡಾಗ, ನಮ್ಮ ಸ್ಥಳೀಯವಾಗಿ ನಾವು ಗಮನಿಸಿಕೊಂಡಾಗ ಇವತ್ತು ಪ್ರತಿಯೊಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ಎಲ್ಲ ಸೌಲಭ್ಯಗಳ ವಿಸ್ತರಣೆಯಿಂದ ಇವತ್ತು ಮರಣ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಇವತ್ತು ಕೋವಿಡ್-19 ಏನಿದೆಯಲ್ಲ, ಅದರಿಂದ ಜನಸಂಖ್ಯೆ ಸಾಯೋದು ಮತ್ತು ಉಳಿಯೋದು, ಸಾವು ಬದುಕಿನ ನಡುವೆ ಈಗ ನಡೆದಿದೆ. ಆ ವಿದ್ದ ಜನಸಂಖ್ಯೆ ಯಾವ ರೀತಿಯಲ್ಲಿ ಪ್ರಭಾವ ಬೀಳುತ್ತೆ ಗೊತ್ತಿಲ್ಲ. ಅದಕ್ಕೆ ವೈದ್ಯಕೀಯರು ಕೂಡ ಸಾಕಷ್ಟು ರೀತಿಯಲ್ಲಿ ತಮ್ಮ ಪ್ರಯೋಗಗಳನ್ನು ನಡೆಸಿದ್ದಾರೆ, ಸಂಬಂಧಪಟ್ಟಾಗಿರ್ತಕ್ಕಂಥ ಚುಚ್ಚುಮದ್ದು ಕೊಡಿಸೋಕ್ಕೋಸ್ಕರ. ಹಾಗಾಗಿ ಕೃಷಿ ಅಭಿವೃದ್ಧಿ, ಕೈಗಾರಿಕೆ, ತಂತ್ರಜ್ಞಾನದ ಒಂದು ಬೆಳವಣಿಗೆ, ಸಾಂಕ್ರಾಮಿಕ ರೋಗಗಳ ಮೇಲೆ ಹತೋಟಿ, ವೈದ್ಯಕೀಯ ಸೌಲಭ್ಯಗಳ ಅಭಿವೃದ್ಧಿಯಿಂದ ಇವತ್ತು ಜನನ ಪ್ರಮಾಣ ದರ ಅಧಿಕವಾಗಿದ್ದು ಮರಣ ಪ್ರಮಾಣದ ದರ ಕಡಿಮೆಯಾಗಿದೆ. ಮರಣ ಪ್ರಮಾಣದ ಇದು ದರ ಕಡಿಮೆಯಾಗಿದೆ, ತೀರ ಇಳಿಮುಖವಾಗಿದೆ. ಆದ್ದರಿಂದ ಪ್ರಪಂಚದ ಜನಸಂಖ್ಯೆ ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗ್ತಿದೆ. ಹಾಗಾಗಿ ಅಧಿಕ ಜನನ ಪ್ರಮಾಣ ಮತ್ತು ಕಡಿಮೆ ಜನನ ಪ್ರಮಾಣ ಹೊಂದಿರತಕ್ಕಂಥ ರಾಷ್ಟ್ರ ನಾವು ಹೇಳಬೇಕಾದ್ರೆ, ಅಧಿಕ ಜನನ ಪ್ರಮಾಣ ಹೊಂದಿರತಕ್ಕಂಥ ರಾಷ್ಟ್ರಗಳು ನೈಜರ್, ಜಾರ್ಜ್, ಅಂಗೋಲಾ, ಬೂರುಂಡಿ, ಉಗಾಂಡ, ಕಾಂಗೋ ಮತ್ತು ಡೆಮೋಕ್ರಾಟಿಕ್ ರಿಪಬ್ಲಿಕ್. ಇನ್ನು ಕಡಿಮೆ ಜನನ ಪ್ರಮಾಣ ಹೊಂದಿರತಕ್ಕಂಥ ರಾಷ್ಟ್ರ ನೋಡಿಕೊಂಡಾಗ ಜಪಾನ್, ಜರ್ಮನಿ, ಇಟಲಿ, ಪೋರ್ಚುಗಲ್, ರೊಮೇನಿಯಾ, ಸೈಬೇರಿಯಾ. ಇವು ಕಡಿಮೆ ಜನನ ಪ್ರಮಾಣ ಹೊಂದಿರತಕ್ಕಂಥದ್ದು. ಇನ್ನು ಅಧಿಕ ಮರಣ ಪ್ರಮಾಣ ಹೊಂದಿರತಕ್ಕಂಥದ್ದು ದಕ್ಷಿಣ ಆಫ್ರಿಕಾದ ಸಿಯೆರಾ, ಯುಕ್ರೇನ್, ಕೋಟಿ ಡಿ ಐವರಿ, ಸ್ವಿಟ್ಜರ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ, ಸರ್ಬಿಯಾ. ಕಡಿಮೆ ಮರಣ ಪ್ರಮಾಣ ಹೊಂದಿರತಕ್ಕಂಥದ್ದು ಕುವೈಟ್, UAE, ಸಾತಾರ್, ಮಾಲ್ಡೀವ್ಸ್, ಸೌದಿ ಅರೇಬಿಯಾ. ಇವು ಕಡಿಮೆ ಮರಣ ಪ್ರಮಾಣ ಹೊಂದಿರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇವತ್ತಿನ ಪಾಠದಲ್ಲಿ ಹೇಳಿರ್ತಕ್ಕಂಥದ್ದಿಷ್ಟೇ. ಪ್ರಪಂಚದ ಜನಸಂಖ್ಯೆ ಭೂಮಿಯ ಮೇಲ್ಮೈ ಇರತಕ್ಕಂಥ
ಜೀವಂತವಾಗಿರತಕ್ಕಂಥ ಒಟ್ಟು ಜನಸಂಖ್ಯೆಯನ್ನು ವಿಶ್ವದ ಜನಸಂಖ್ಯೆ ಅಂತ ಕರಿತೀವಿ. ಮತ್ತೆ ಜನಸಂಖ್ಯೆ ಭೂಗೋಳಶಾಸ್ತ್ರ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ, ಸಂಯೋಜನೆ, ಗಾತ್ರ, ಮನುಷ್ಯರಿಗೆ ಸಂಬಂಧಿಸಿರ್ತಕ್ಕಂಥ ಅಂಶಗಳನ್ನು ಅಧ್ಯಯನ ಮಾಡೋದನ್ನ ಅಭ್ಯಾಸಿಸುವುದನ್ನ ಜನಸಂಖ್ಯೆ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಈ ಜನಸಂಖ್ಯಾ ಭೂಗೋಳಶಾಸ್ತ್ರದ ಮೊಟ್ಟ ಮೊದಲಿಗೆ ಒಬ್ಬ ಗ್ರಂಥ ಬರೆದು ಅವರು ಜಿ.ಟಿ. ತ್ರಿವಾರ್ಪನನ್ನ ಜನಸಂಖ್ಯೆ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಎಂದು ಕರೆಯುತ್ತೇವೆ. ಜನಸಂಖ್ಯೆಯ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಯಾರು ಅಂದ್ರೆ ಜಿ.ಟಿ. ತ್ರಿವಾರ್ಪ. ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯನ್ನು ನಾಳೆ ಮತ್ತೆ ಮಾಡ್ತೇನೆ. ಜೈ ಹಿಂದ್.